ಕಾಂಗ್ರೆಸ್ ಗೆದ್ದಾಗ ಜನಾದೇಶ, ಕಾಂಗ್ರೆಸ್ ಸೋತಾಗ ಇವಿಎಂ ಸರಿಯಿಲ್ಲ ಅನ್ನೋ ಚರ್ಚೆ ಬಹಳ ಹಿಂದೆಯಿಂದ ಕೂಡ ಬರ್ತಿದೆ. ಬಹುತೇಕ ಕಾಂಗ್ರೆಸ್ ತನ್ನ ಸೋಲನ್ನ ಪರಾಮರ್ಶೆ ಮಾಡ್ಕೊಳ್ಳೋಕ್ಕಿಂತ ಇವಿಎಂ ಮೇಲೆ ಹಾಕುವಂತ ಕೆಲಸ ಪದೇ ಪದೇ ಮಾಡ್ತಾ ಇದೆ. ಅದನ್ನ ಸಹಜವಾಗಿ ಬಿಜೆಪಿ ಟೀಕೆ ಮಾಡ್ತಿದ್ರು. ಹಾಗಾದ್ರೆ ಜಾರ್ಖಂಡ್ ಮೊನ್ನೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿಕೂಟ ದೊಡ್ಡ ಗೆಲುವನ್ನು ಸಾಧಿಸಿತು, ಜಾರ್ಖಂಡ್ ಅಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತು. ಆದ್ರೆ ಮಹಾರಾಷ್ಟ್ರದ ಸೋಲನ್ನ ಅರಗಿಸಿಕೊಳ್ಳದ ಕಾಂಗ್ರೆಸ್ ಇವಿಎಂ ಬಗ್ಗೆ ಡೌಟು, ಬ್ಯಾಲೆಟ್ ಪೇಪರ್ ತನ್ನಿ ಚರ್ಚೆ ಮಾಡಿದ್ರು. ಇದೀಗ ಬಿಜೆಪಿಯವರಲ್ಲ, ಕಾಂಗ್ರೆಸ್ನ ಮೈತ್ರಿಕೂಟದ ಸದಸ್ಯ, ನ್ಯಾಷನಲ್ ಕಾನ್ಫರೆನ್ಸ್ನ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾನೇ ಕಾಂಗ್ರೆಸ್ ನಾಯಕರಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊದಲು ಸೋಲನ್ನ ಒಪ್ಪಿಕೊಳ್ಳೋದನ್ನ ಕಲೀರಿ. ಇವಿಎಂ ಬಗ್ಗೆ ಗೂಬಾಯ್ ಕೂರಿಸೋದು ಮತ್ತೆ ವಾಪಸ್ ಹಿಂದೆ ಹೋಗೋದು ಅದರ ಅರ್ಥ ಇಲ್ಲ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಹಾಗೆ ನೂತನ ಸಂಸತ್ ಕಟ್ಟಡಕ್ಕೆ ವಿರೋಧ ಮಾಡ್ತಾ ಇದ್ದೀರಲ್ಲ, ಇಲ್ಲ, ಅದು ಕರೆಕ್ಟ್ ಆಗಿದೆ. ಇದು ಸೆಂಟ್ರಲ್ ವಿಸ್ತಾ ಒಳ್ಳೇದು, ಯೋಜನೆ ಚೆನ್ನಾಗಿದೆ, ಅದನ್ನ ವಿರೋಧ ಮಾಡೋ ಅದರ ಅರ್ಥ ಇಲ್ಲ ಅನ್ನೋದ್ರ ಮೂಲಕ ಕಾಂಗ್ರೆಸ್ನವರ ಇವಿಎಂ ಅನುಮಾನಕ್ಕೆ ಕಾಂಗ್ರೆಸ್ನ ಮಿತ್ರನೇ ಮಂಗಳಾರತಿ ಮಾಡಿದಾನೆ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ನೀವು ಕರ್ನಾಟಕ ಗೆದ್ದಾಗ ಇವಿಎಂ ಚೆನ್ನಾಗಿದೆ, ಜಾರ್ಖಂಡ್ ಗೆದ್ದಾಗ ಇವಿಎಂ ಚೆನ್ನಾಗಿದೆ, ತಮಿಳುನಾಡು ಗೆದ್ದಾಗ ಇವಿಎಂ ಚೆನ್ನಾಗಿದೆ, ತೆಲಂಗಾಣ ಗೆದ್ದಾಗ ಇವಿಎಂ ಚೆನ್ನಾಗಿದೆ, ಅಲ್ಲೆಲ್ಲ ಮಹಾರಾಷ್ಟ್ರ ಸೋತ್ರಿ, ಲೋಕಸಭೆ ಸೋತ್ರಿ ಅಂದ ತಕ್ಷಣ ಇವಿಎಂ ಸರಿ ಇಲ್ಲ. 100 ಸೀಟು ಲೋಕಸಭೆಗೆ ಗೆದ್ದಾಗ ಗೆದ್ದಿ ಬೀಗ್ತಿದ್ರಿ, ಬಟ್ ಮಹಾರಾಷ್ಟ್ರ ಸೋತ ತಕ್ಷಣ ಇವಿಎಂ ಸರಿ ಇಲ್ಲ, ಬ್ಯಾಲೆಟ್ ಪೇಪರ್ ತನ್ನಿ, ಫಸ್ಟ್ ಅದನ್ನ ಬಿಡಿ ಅನ್ನೋದನ್ನ ಕಾಂಗ್ರೆಸ್ ಮಿತ್ರ ಓಮರ್ ಅಬ್ದುಲ್ಲಾ ಹೇಳಿದ್ದಾರೆ. ಈ ಮೂಲಕ ನಿಮ್ಮ ಏನು ಕಾಂಗ್ರೆಸ್ನಲ್ಲಿ ಏನು ಚರ್ಚೆ ಆಗ್ತಿತ್ತು, ಇವಿಎಂ ಬದಲಾಯಿಸಿ ಬ್ಯಾಲೆಟ್ ಪೇಪರ್ ತನ್ನಿ ಅನ್ನೋ ಒಂದು ಕ್ಯಾಂಪೇನ್ಗೆ INDA ಮೈತ್ರಿಕೂಟದಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಯಾಕೆಂದ್ರೆ INDA ಮೈತ್ರಿಕೂಟದ ಪಾರ್ಟಿ JMM ಜಾರ್ಖಂಡ್ ಗೆಲ್ಲುತ್ತೆ, INDA ಮೈತ್ರಿಕೂಟದ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳ ಗೆಲ್ಲುತ್ತೆ, INDA ಮೈತ್ರಿಕೂಟದ ಕಮ್ಯುನಿಸ್ಟ್ ಪಾರ್ಟಿ ಕೇರಳ ಗೆಲ್ಲುತ್ತೆ, INDA ಮೈತ್ರಿಕೂಟದ DMK ತಮಿಳುನಾಡು ಗೆಲ್ಲುತ್ತೆ, INDA ಮೈತ್ರಿಕೂಟದ ಅದೇ ಕಾಂಗ್ರೆಸ್ ಪಾರ್ಟಿ ತೆಲಂಗಾಣ ಗೆಲ್ಲುತ್ತೆ. ಅವತ್ತೆಲ್ಲ ಹೋಗಿತ್ತು, ಅವತ್ತು ಇವಿಎಂ ಕಾಣ್ಲಿಲ್ವಾ ಅನ್ನೋ ದಾಟಿಯಲ್ಲಿ ಓಮರ್ ಅಬ್ದುಲ್ಲಾ ಖಾರವಾಗಿ ಕಾಂಗ್ರೆಸ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು, ಸಾಕು ನಿಲ್ಸ್ಬಿಡಿ, ಇನ್ಮೇಲೆ ಸಾಕು, ಈಗ್ಲಾರು ನಿಲ್ಸಿ, ಚುನಾವಣೆ ಯಾಕೆ ಸೋತ್ವಿ, ಗೆಲ್ಲೋದು ಹೇಗೆ ಅಂತ ನೋಡಿ ಅಂತ ಹೇಳಿಕೆ ಕೊಡೋದ್ರ ಮೂಲಕ ನಾವು ಮೈತ್ರಿಕೂಟದಲ್ಲಿ ಇದೀವಿ ಅನ್ನೋ ಕಾರಣಕ್ಕೆ ನೀವು ಆಡದ ಆಟಗಳಿಗೆಲ್ಲ, ನಿಮ್ಮ ನಿಲುವುಗಳಿಗೆಲ್ಲ, ನಿಮ್ಮ ಪ್ರತಿಪಾದನೆಗಳಿಗೆಲ್ಲ ನಮ್ಮ ಬೆಂಬಲ ಇದೆ ಅನ್ನೋದನ್ನ ನೀವು ಭಾವಿಸಬೇಡಿ ಅನ್ನೋದು ನ್ಯಾಷನಲ್ ಕಾನ್ಫರೆನ್ಸ್ನ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರ ಮಾತು. ಬಟ್ ಈ ಹೇಳಿಕೆ ಕಾಂಗ್ರೆಸ್ ಬಹಿರಂಗವಾಗಿ ಮತ್ತೆ ಇವಿಎಂ ಬಗ್ಗೆ ಪ್ರಶ್ನೆಗಳನ್ನ ಎತ್ತೋದಕ್ಕೆ ಬಿಜೆಪಿಯವರು ವಿರೋಧ ಮಾಡೋದಲ್ಲ, ಕಾಂಗ್ರೆಸ್ನ ಮಿತ್ರರೇ ವಿರೋಧ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಬಟ್ ಗೊತ್ತಿಲ್ಲ, ತಾವೇನು ಹೇಳ್ತೀರಿ? ನಿಮಗೆ ವೀಕ್ಷಕರೇ, ನಿಮಗೆ ಇವಿಎಂ ಬಗ್ಗೆ ಅನುಮಾನ ಇದೆಯಾ? ಇವಿಎಂ ಮೂಲಕ ಚುನಾವಣೆ ಮಾಡ್ಬೇಕಾ, ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡ್ಬೇಕಾ? ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್.